ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ನಮ್ಮ ದೇಶ ಧರ್ಮ ಸಂಸ್ಕೃತಿಯ ಪ್ರತೀಕವಾಗಿದ್ದು ಮಠ ಮಂದಿರ ನಿರ್ಮಾಣದಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಕಳೆದ 10 ವರ್ಷಗಳ ಅವಧಿಯಲ್ಲಿ 20 ಕೋಟಿ ರೂಪಾಯಿಗಳ ಅನುದಾನ ಮಂಜೂರು ಪಡೆದು ಕಾಮಗಾರಿ ಪೂರ್ಣಗೊಳಿಸಲಾಗಿದೆ ಅಂತ ಶಾಸಕಿ ಶಶಿಕಲಾ ಜೊಲ್ಲೆ ಹೇಳಿದ್ದಾರೆ. ಅವರು ನಿಪ್ಪಾಣಿ ತಾಲೂಕಿನ ಬೇಡಿಕೆಹಾಳ ಗ್ರಾಮದ ರಾಮನಗರದಲ್ಲಿ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗ್ತಾ ಇರುವ ಗಣೇಶ ಮಂದಿರಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಚಿಕ್ಕೋಡಿಯ ಚಿರಮೂರ್ತಿ ಮಠದ ಪರಮ ಪೂಜ್ಯ ಸಂಪಾದನಾ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಬೆಳಿಗ್ಗೆ ಗ್ರಾಮದ ಲಕ್ಷ್ಮೀ ವಿಠಲ್ ಕೋರೆ ದಂಪತಿಗಳಿಂದ ಭೂಮಿ ಪೂಜೆ ನಡೆಯಿತು. ಈ ಸಂದರ್ಭದಲ್ಲಿ ಸಂಪಾದನಾ ಶ್ರೀಗಳು ಮಾತನಾಡಿ, ಜಂಜಾಟದ ಬದುಕಿನಲ್ಲಿ ಮಾನವನಿಗೆ ಮಂದಿರ, ಮಠ, ಪೂಜೆ, ಧ್ಯಾನದಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತಾ ಇದೆ. ಜಾತಿ ಪಂಥಗಳು ಬೇರೆಯಾಗಿದ್ರೂ ಕೂಡ ಮಂದಿರ ಮಾತ್ರ ಪವಿತ್ರವಾಗಿರುತ್ತೆ. ಅಷ್ಟೇ ವಿನಾಯಕ ಮಂದಿರ ನಿರ್ಮಾಣಕ್ಕಾಗಿ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆಯ ಎಂಡಿ ಸ್ವರೂಪ ಮಹಾಡಿಕ ಆರ್ಥಿಕ ಸಹಾಯ ಕೊಟ್ಟಿದ್ದು, ಗ್ರಾಮಸ್ಥರ ಸಹಕಾರದಿಂದ ಅತ್ಯಂತ ಸುಂದರ ಹಾಗೂ दर्जेयुक्त राम मंदिर निर्माणಕ್ಕೆ ಎಲ್ಲ ಗ್ರಾಮಸ್ಥರು ಕೈ ಜೋಡಿಸೋಣ ಎಂದಿದ್ದಾರೆ. आपले पूर्वज हे सगळं आम्हाला परंपरागत पुढच्या पिढीला शिकवत गेलं म्हणून आज देव, धर्म, देश अजूनही आमच्या मनामध्ये आम्ही श्रद्धा ठेवतोय. कारण म्हणून हे सगळं आमच्या पूर्वजांनी आम्हाला शिकवत आलं. पिढ्यानपिढी हे संस्कार आम्हाला घडवलं आणि आज आपल्या देशाचं देव, धर्म, देश हे संरक्षण करायला लागलो. ह्याला ताजा उदाहरण म्हटलं तर हे रामनगरचं हे अष्टविनायकचं मंदिर आज बांधायला लागलेत ना, हे देखील आम्हाला सुचवतंय की ह्या कमिटीचे मेंबर सगळ्यांनी म्हणले. आता म्हटले की मलगोंडानाने म्हटलं पूर्वी इथं कट्ट्यावरती बसत होते आपले पूर्वज. त्यांनी विचार केलाय गणपतीचा मंदिर पाहिजे. म्हणजे कसं विचार असते बघा, आपलं संस्कार कसं असतं त्या पद्धतीचा विचार आम्हाला मनामध्ये येते. पूर्वजांनी विचार केला, छोटंसं मंदिर बांधलं. त्याच्यानंतर आपल्या आताच बसल्यानंतर सांगत होतं जयकुमारांना, मी तालुका पंचायतीचा अध्यक्ष होतो त्यावेळेला वहिनी इथं एक कट्टा बांधून दिलो म्हणून. आणि आज सुप्रियानी पण सांगितलं की जयकुमार अण्णांना आठवण केलं की आज तुम्ही कट्टा बांधून दिला होता. आणि मलगोंड अण्णांनी म्हटलं आज माझ्या हातनं गणपतीचं मंदिर होणार होतं म्हणताना ते मंदिर पडलं. म्हणजे कसं लिंक आहे बघा, किती मनाला समाधान वाटतंय, किती उत्साह वाटतंय की पूर्वजांनी ती कल्पना केली इथं एक मला मंदिर पाहिजे. आणि आताच आपले संपादना स्वामीजी सांगून गेले की आम्ही आज भारतामध्ये 21व्या शतकामध्ये आहे. 21वं शतक म्हटलं तर ग्रामीण भागामध्ये आमच्या आजी लोक काय म्हणतात, काय कलियुग आलं ग बाई, आहे ना, म्हणतात ना, काय कलियुग आलं ग बाई. त्यांनी त्या पद्धतीनं म्हणतात. आम्ही म्हणतो स्पर्धात्मक युग, कम्प्युटर युग, फॅशन युग, तंत्रज्ञानाचं युग, वैज्ञानिक युग. ह्या युगामध्ये अजूनही आम्ही आमचा संस्कार सोडत नाही. तर हे आमच्या पूर्वजांचं आणि विशेषतः आमच्या महिलांच्या मुळे. म्हणजे तुम्ही रागाला येऊ नका, कारण आपल्या प्रत्येक घरातल्या आपल्या बहिणी आपल्या देशाचं संस्कार जोपासण्याचं काम त्या बहिणी करतात. म्हणून आजपर्यंत हे आपल्याला होत आलेलं आहे. म्हणून आज आपल्याला कोणीही आपल्याकडे वाईट ಪ್ರವೇಶ ಮಾಡಿ 25 ವರ್ಷ ಆಯ್ತು. ಅದಕ್ಕಾಗಿ 25 ಹಳ್ಳಿಗಳಲ್ಲಿ ಪ್ರವಚನ ಶುರು ಮಾಡಿದ್ದೇನೆ. ಈಗ ನನ್ನ ಪ್ರವಚನ ಶುರುವಾಗಿದ್ದು ಕಡಕಲಾಟದೊಳಗೆ ಶುರು ಐತಿ. 4ನೇ ಊರ ಇಲ್ಲಿ ಬರಾವದೇನೆ, ಶಮನವಾಡಿಗೂ ಬರಾವದಿವಿ, ಇಲ್ಲಿ ಬರಾವದಿವಿ. ಇಲ್ಲಿ ದೇವಸ್ಥಾನ ಕಮಿಟಿ ಅವರೆಲ್ಲ ಕುಡ್ಕೊಂಡು ವ್ಯವಸ್ಥೆ ಮಾಡಬೇಕು. 5 ದಿವಸ ನಾವು ಇಲ್ಲಿ ಪ್ರವಚನ ಮಾಡ್ತೀವಿ. ನಮಗೇನು ಕೊಡಬೇಕಾಗಿಲ್ಲ, ಪ್ರಸಾದ ಕೊಟ್ಟರೆ ಸಾಕು. ಅದಕ್ಕಾಗಿ ಬಹಳಷ್ಟು ಅಕ್ಕನ ಒಳಗದವ್ರು ಕೂತಾರ ಹಿಂದೆ ಚಪ್ಪಾಳೆ ತಟ್ರಿ ನೀವು ಇವರೇ ಬರೀನವರ ಅರಿವಾದ್ರೆ ಇರಂಗಿಲ್ಲ, ಹಂಗಾಗಬಾರ್ದು. ನೀವೆಲ್ಲರೂ ಮುಂದಾಗಿ ಅಕ್ಕನ ಒಳಗದವರು, ಅಕ್ಕನ ಒಳಗತ್ತೆ ಮತ್ತೆ ಒಳಗತ್ತೆ, ಇಲ್ಲಿ ಅಣ್ಣನ ಒಳಗದವ್ರು ಅವ್ರದ್ದು ಐತಲ್ಲ, ಇಬ್ರದ್ದು ಕೂಡ್ಕೊಂಡು 5 ದಿವಸ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಮಾತು ಹೇಳ್ತಾ ಆ ಕಾರ್ಯಕ್ರಮ ಶಂಕರ್ ಪಾಟೀಲ್ ಅನ್ನ ಅಂತ ಮೊನ್ನೆ 100 ವರ್ಷ ಪೂರ್ತಿ ಆಗಿದೆ ಅವರಿಗೆ. ಅವರು ನನ್ನ ಗಾಡಿಯನ್ನು ಹಿಡಿದು ನನ್ನ ಬಿಡ್ಲಿಲ್ಲ. ಅವರು ಯಾವುದೋ ಪರಿಸ್ಥಿತಿ ಫಂಡ್ ಕೊಡಬೇಕಂತ ಹೇಳಿ ನಾನು ತಾಲೂಕು ಪಂಚಾಯತಿಯಿಂದ ಈ ಕಟ್ಟಲಿಕ್ಕೆ ಫಂಡ್ ತಂದು ಕೊಟ್ಟಿದ್ದೆ. ಅದು ಈಗ ವೈದ್ಯವರು 10 ಲಕ್ಷ ಕೊಡ್ತಾ ಇದ್ದಾರೆ. ಈಗ 5 ಲಕ್ಷ ಅಡ್ವಾನ್ಸ್ ಕೊಡ್ತಾ ಇದ್ದಾರೆ, ಆಮೇಲೆ 5 ಲಕ್ಷ ಕೊಡ್ತಾ ಇದ್ದಾರೆ. ಅವರಿಗೂ ನಾವು ಶಮನಿವಾಡಿ ಬೇಡಿಕೆ ಗ್ರಾಮಸ್ಥ ವತಿಯಿಂದ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಯಾಕಂದರೆ ಅಷ್ಟವಿನಾಯಕ ಗಣೇಶ ಮಂದಿರ ಈ 2 ಊರಲ್ಲಿ ಇದು ಒಂದೇ ಅದ. ಗಣೇಶ್ ಹೋಗ್ಬೇಕಾದ್ರೆ ಇಲ್ಲೇ ಬರ್ಬೇಕಾಗ್ತದೆ. ಆದ ಕಾರಣ ಅವರಿಗೆ ಇದು ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಿ ವೈನಿಯವರು. ನಿಮಗೆ ನಮ್ಮ ಎಲ್ಲರ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮತ್ತು ಇಲ್ಲಿ ಯಾವುದೋ ಕಾರ್ಯಕ್ರಮ ಇದ್ದರೆ ನನ್ನನ್ನು ಅತಿ ಅಭಿಮಾನಪೂರ್ವಕ ನನ್ನ ಕರೆಸ್ತಾರೆ. ಮತ್ತು ನಾನು ಇದಕ್ಕೆ ಏನೋ ಕಮ್ಮಿ ಬಿದ್ದರೆ ನಾನು ನನ್ನ तनु मन धनದಿಂದ ಸಹಾಯ ಮಾಡ್ತಾನೆ ಹೇಳಿ ನನ್ನ 4 ನಿಮಿಷ ಮುಗಿಸುತ್ತೇನೆ. या श्री रामनगर मध्ये मी सुद्धा रामनगरचीच वासी आहे.
सगळ्या जाती धर्माचे इथे लोक आहेत. म्हणजे एकाच्या घराच्या बाजूला ब्राह्मण सुद्धा आहेत, कोळी, मराठा, धनगर, हे सगळ्या जातीच्या, आमच्या सगळ्या जातीच्या महिला भगिनी कुठलाही भेदभाव न करता गणपतीवरती विशेष भक्ती, आणि ह्या सगळ्यांची, विशेष करून महिलांची इच्छा होती की आमचं गणपतीचं मंदिर मोठं व्हावं किंवा तिथं आम्हाला पारायण करायला एक मंडप घालून पाहिजे. तर देवाच्या कृपेनं मंदिरच चांगल्या पद्धतीचं व्हायला लागलंय. त्याचा आम्ही म्हणजे आराखडा बघितलेला आहे आणि त्यासाठी आमच्या आमदारांनी 10 लाख रुपये मंजूर केले. त्यातील 5 लाखाचा धनादेश दिलाय, त्याबद्दल मनापासून धन्यवाद. त्याचबरोबर व्यंकटेश्वरा पॉवर प्रोजेक्टचे स्वरूप महाडिक यांनी सुद्धा आर्थिक सहाय्य केलेले आहे, दत्तकुमार पाटलांनी केलेलं आहे, अजून भरपूर जणांनी केलेलं आहे, अजून करणार आहेत. तर त्या सगळ्यांचं मी मनापासून धन्यवाद म्हणते. कारण ह्या मंदिराचा जीर्णोद्धार सगळ्यांचे असते आणि जयकुमार अण्णांच्या त्यावेळेला मंदिराची पायाभरणीला तुम्ही होता, त्यावेळेला तालुका पंचायत अध्यक्ष होता. तसंच सहकार्य आमच्या बेडक्याळावर विशेष तुमचं प्रेम आहे, तसंच राहू दे. आणि स्वामीजींच्या आशीर्वादानं लवकरात लवकर ಮಂದಿರದ ಬಾಂಧಕಾಂ ಪೂರ್ಣ. ಇದೇ ಸಂದರ್ಭದಲ್ಲಿ ಹಾಲು ಶುಗರ್ ಕಾರ್ಖಾನೆಯ ಸಂಚಾಲಕ ಜಯಕುಮಾರ್ ಕೋತ್ ಮಾತನಾಡಿದರು. ಸಮಾರಂಭದಲ್ಲಿ ಕರ್ನಾಟಕ ಜವಾಹರ್ ಬಾಲಮಂಚ ಸಂಚಾಲಕ ಪ್ರಮೋದ್ ಪಾಟೀಲ, ಸುನಿಲ್ ನಾರೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಾನಂದ ಬಿಜಲಿ, ಬಾಳಾಸಾಹೇಬ್ ಕದಂ, ಸಚಿನ್ ಪಾಟೀಲ್ ಉಪಸ್ಥಿತರಿದ್ದರು. ಮಲಗುಂಡ ಪಾಟೀಲ್ ಸ್ವಾಗತಿಸಿ ಬಾಳಾಸಾಹೇಬ್ ಶಿಂದೆ ವಂದಿಸಿದ್ರು. ಬ್ಯೂರೋ ರಿಪೋರ್ಟ್ ಮಹಾವೀರ ಚಿಂಚಣಿ, ಟಿವಿ 20 ಕನ್ನಡ, ನಿಪ್ಪಾಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.